ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಮಿಲಿಟರಿ ಪಡೆ. ಈಗ ಸದ್ಯಕ್ಕೆ ಕಾಣೆಯಾದಂತಹ ಇನ್ನಿಬ್ಬರು ಹಾಗೂ ಲಾರಿಗಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ತೀವ್ರ ಶೋಧದ ನಂತರ ಈ ಒಂದು ಪಕ್ಕದಲ್ಲೇ ಇದ್ದಂತಹ ನದಿಯಲ್ಲಿ ಟ್ರಕ್ ಪತ್ತೆಯಾಗಿದೆ. ನೀರಿನೊಳಗೆ ಶೋಧವನ್ನು ಕೂಡ ನಡೆಸಿದ್ರು ಅಲ್ಲಿರುವಂತಹ ಸೇನಾ ಸಿಬ್ಬಂದಿ. ರಬ್ಬರ್ ಬೋಟ್ಗಳನ್ನು ಬಳಸ್ಕೊಂಡು ಅವರು ಶೋಧ ಕಾರ್ಯವನ್ನು ನಡೆಸಿದ್ರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ನದಿಯಲ್ಲಿ ಈಗ ಒಂದು ಟ್ರಕ್ ಪತ್ತೆಯಾಗಿದೆ. ಹೀಗಾಗಿ ಆ ಟ್ರಕ್ಕನ್ನು ಮೇಲೆತ್ತುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸದ್ಯಕ್ಕೆ ಅನೇಕ ದಿನಗಳಿಂದಲೂ ಕೂಡ ಇದುವರೆಗೂ ಕೂಡ 8 ಜನ ಜೀವಂತವಾಗಿ ಸಮಾಧಿಯಾಗಿರ್ತಾರೆ. ಅವರನ್ನು ಹೊರಗಡೆ ತೆಗೆಯುವಂತಹ ಕೆಲಸ ಆಗಿತ್ತು. ಅದಾದಮೇಲೆ ಟ್ರಕ್ ಚಾಲಕನೊಬ್ಬ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಇನ್ನೂ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟದಲ್ಲೂ ಕೂಡ ಸೇನಾಪಡೆ ತೊಡ್ಕೊಂಡಿರುವಂಥದ್ದು. ಮರಾಠ ರೆಜಿಮೆಂಟ್ ಮತ್ತು ನೌಕಾದಳದ 60 ಜನ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ NDRF ತಂಡ 29 ಜನ, ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ 44 ಸಿಬ್ಬಂದಿ, ಟೋಟಲ್ ಆಗಿ 150ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟಾದರೂ ಕೂಡ ಕಾರ್ಯಾಚರಣೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಕಾಣೆಯಾದವರಿಗಾಗಿ ನಿರಂತರ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಯಾಕಂತಂದರೆ ಮಿಡ್ಲಲ್ಲಿ ಮಳೆ ಬಂದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಾರ್ಯಾಚರಣೆಗೆ. ಆದರೆ JCBಗಳನ್ನು ಬಳಸೋದಾಗಿರಬಹುದು ಮತ್ತು ಪಕ್ಕದಲ್ಲೇ ಇದ್ದಂತಹ ನದಿ ಏನಿದೆ ಆ ನದಿಯಲ್ಲಿ ಒಂದು ಟ್ರಕ್ ಏನಿದೆ ಅದು ಹುದುಗಿ ಹೋಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಹೀಗಾಗಿ ರಬ್ಬರ್ ಬೋಟ್ಗಳನ್ನು ಬಳಸ್ಕೊಂಡು ಕಂಪ್ಲೀಟಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಟ್ರಕ್ಕನ್ನು ಕೂಡ ಮೇಲೆತ್ತಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಅಷ್ಟು ಸುಲಭ ಸಾಧ್ಯವಲ್ಲ. ಯಾಕಂತಂದರೆ ಆ ನದಿ ಪಕ್ಕದಲ್ಲಿರುವಂತಹ ಮಣ್ಣು ಕೂಡ ಸದಾ ಕುಸಿತಾ ಇರುತ್ತೆ. ಅದೇ ರೀತಿ ನೌಕಾಪಡೆಯ ಅನೇಕ ಮಂದಿಯಲ್ಲಿ ಇರೋದ್ರಿಂದ ಕಾರ್ಯಾಚರಣೆ ಸ್ವಲ್ಪ ತಡವಾಗ್ತಾ ಇದೆ. ಆದರೂ ಕೂಡ ಅವರ ಎಫರ್ಟನ್ನು ಹಾಕಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕಡತುಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ ಟ್ರಕ್ನ ಒಂದು ಸುಳಿವು ಸಿಕ್ಕಿದೆ. ಈಗ ಅದು ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗುತ್ತೆ, ಅದನ್ನು ಮೇಲೆತ್ತುವಂತಹ ಕೆಲಸ ಕೂಡ ನಡಿಬೇಕಾಗಿದೆ. ಇನ್ನೂ 2 ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಯಾವ ರೀತಿ ಇದೆ? ಈ ಸಂದರ್ಭದಲ್ಲಿ ಮಳೆ ಪದೇ ಪದೇ ಅಡಚಣೆ ಕೊಡ್ತಾ ಇರುವಂಥದ್ದು ಸಿಬ್ಬಂದಿಗೆ. ಕಂಪ್ಲೀಟ್ ಆದಂತಹ ವಾಸ್ತವ ಚಿತ್ರಣ ವಿವರಿಸೋದಾದರೆ. ವಿಶ್ವನಾಥ್, ಇನ್ನೂ ಕೂಡ ಲಾರಿ ಪತ್ತೆ ಆಗಿಲ್ಲ. ಬಟ್ ಒಂದು ಸಣ್ಣ ಕುರುಹು ಪತ್ತೆ ಆಗಿದೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಕಾರವಾರ ಶಾಸಕರಂತ ಸತೀಶ್ ಸೇಲ್ ಮತ್ತು DC ಅವರು ನಡೆಸ್ತಾರೆ. ಆದ್ರೆ ಅದು ಅಲ್ಲ ಅಂತೇಳಿ ಗೊತ್ತಾದ ನಂತರ ಅವರು ಪುನಃ ವಾಪಸ್ ಆಗಿದ್ದಾರೆ. ಒಟ್ಟಾರೆ ಇದರ ಒಂದು ಪತ್ತೆಗಾಗಿ ಈಗ ಎಲ್ಲ ತಂಡಗಳು ಕೂಡ ಶ್ರಮಿಸ್ತಾ ಇದೆ. ಇವತ್ತು ನೇವಿಯ ಒಂದು ತಂಡ ಕೂಡ ಈ ಒಂದು ಕಾರ್ಯಾಚರಣೆಗೆ ಬಂದಿದೆ. ಮುಂಜಾನೆಯಿಂದಲೂ ಕೂಡ ಏನು ವಿಶೇಷವಾದ ಒಂದು JCB ಅನ್ನು ತರಿಸಿದ್ರು. ಅದರಿಂದ ಒಂದು ನದಿಯಲ್ಲಿ ಬಿದ್ದು ಲಾರಿ ಇದೆ ಅಂತ ಹೇಳೋದು ಈಗಾಗಲೇ ಎಲ್ಲ ತಂಡಗಳು ಒಂದು ರೀತಿಯಲ್ಲಿ ಶಂಕೆಯನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಎಲ್ಲ ತಂಡಗಳು ಮುಂಜಾನೆಯಿಂದಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. NDRF ಇರ್ಬೋದು, SDRF ಇರ್ಬೋದು, ನದಿ ಎಲ್ಲಾ ಭಾಗದಲ್ಲೂ ಕೂಡ ಶೋಧನೆ ಮಾಡ್ತು. ಸುಮಾರು ಅಗ್ರಕೋಣ ಭಾಗದಲ್ಲಿ ಲಾರಿಯ ಒಂದು ಏನು ಹಗ್ಗ ಒಂದು ಸಿಕ್ಕಿದೆ ಹೇಳುವಂತ ಒಂದು ಮಾಹಿತಿ ಬಂದಿತ್ತು. ಆದ್ರೆ ಬಳಿಕ ಅಲ್ಲೂ ಕೂಡ ಒಂದು ತಂಡಗಳು ಹೋಗಿ ಪರಿಶೀಲನೆ ನಡೆಸಿತು. ಯಾವುದು ಕೂಡ ಸಮರ್ಪಕವಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಅಂದ್ರೆ ತನಿಖಾ ತಂಡಗಳು ಎಲ್ಲೂ ಕೂಡ ಎಡವಿಲ್ಲ. ಯಾವ್ಯಾವ ರೀತಿಯಲ್ಲಿ ಶೋಧನೆಯನ್ನು ಮಾಡಬೇಕು ಎಲ್ಲ ರೀತಿಯಲ್ಲೂ ಮಾಡ್ತಾ ಇದೆ. ಇನ್ನು ನಾಳೆ ವೇಳೆಗೆ ಅಂದ್ರೆ ಈಗಾಗಲೇ ಟ್ವೀಟ್ ಕೂಡ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ, ಸ್ವಲ್ಪ ಪತ್ತೆ ಆಗಿದೆ ಅಂತೇಳಿ. ಆದ್ರೆ ಇನ್ನೂ ಕೂಡ ತನಿಖಾ ತಂಡಗಳು ಅದನ್ನ ಖಾತ್ರಿಪಡಿಸಿಲ್ಲ. ಹಾಗಾಗಿ ನಾಳೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ. ವಿಶ್ವನಾಥ್, ಧನ್ಯವಾದ ಮಂಜುನಾಥ್ ನಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.